It was a very short poem, so we had completed in one class. Today, we'll begin with the new chapter called as Two Deer, page number 6, second lesson, a short story by Leo Tolstoy. Leo Tolstoy is a Russian writer. Here in this story, two deer. What do you mean by two deer? First of all, two deer antantandra very often two deer antandra it has been misinterpreted or with reference to this lesson two deer antantandra ಆತ್ಮೀಯ ಅಂತ ತಿಳ್ಕೊತಾರೆ. ವೆರಿ ಮಚ್ ಅಫೆಕ್ಷನೇಟ್ ಅವಾಗ ಡಿಯರ್ ಅಂತಂದು ಉಪಯೋಗಿಸ್ತೀವಿ. ಆದ್ರ ಇಲ್ಲಿ ಹಿಯರ್ it doesn't imply that meaning. It is not something that is affectionate. Here it means something expensive. Two dear means too expensive. Now what is expensive in this lesson? ಈ ಪಾಠ ಒಳಗ ಏನಪ್ಪ ಅಂತದೇನು ಎಕ್ಸ್ಪೆನ್ಸಿವ್ ಐತಿ ಅಥವಾ ದುಬಾರಿ ಐತಿ ಅಥವಾ ಯಾವುದು ಇಂಥದೈತಿ that cannot be like ಅಂತದ್ದು ದುಬಾರಿ ಅಂತದ್ದು ಒಬ್ಬ ವ್ಯಕ್ತಿಗೆ ಸಹಿಸಲಾರದಂತದ್ದು ಏನ್ ದುಬಾರಿ ಐತಿ ಅಂತ ಅನ್ನೋದು ವಿಲ್ ಗೋ ಥ್ರೂ ದಿಸ್ ಸ್ಟೋರಿ. ದಿಸ್ ಇಸ್ ಅ ಹ್ಯೂಮರಸ್ ಸ್ಟೋರಿ ಡೀಲಿಂಗ್ ವಿತ್ ಅ ಕ್ರಿಮಿನಲ್. ಇದು ಒಂದ್ ಏನ್ ಕಥೆಯಪ್ಪ ಅಂತಂದ್ರ ಒಬ್ಬ ಕ್ರಿಮಿನಲ್ ಅವನ ಬಗ್ಗೆ ಏನ ಕಥೆ ಐತಿ ಅಂಡ್ ಇಟ್ ಈಸ್ ಅ ಹ್ಯೂಮರಸ್ ಒನ್. ಪ್ರೀ ರೀಡಿಂಗ್ ಆಕ್ಟಿವಿಟಿ. What do you think would happen if due to procedural lapse or delay the court were to convert the verdict of death sentence into a life imprisonment? Just think of it. ಇದ್ರ ಬಗ್ಗೆ ಒಂದು ಸ್ವಲ್ಪ ಯೋಚನೆ ಮಾಡಿ ಏನಾಗಬಹುದು. ಅಥವಾ ನೀವೋ ಒಬ್ಬ ವ್ಯಕ್ತಿ ಅದಿರಿ ಅಥವಾ ನೀವೋ ಒಬ್ಬ ಕ್ರಿಮಿನಲ್ ಅದಿರಿ, ಅವಾಗ ಒಂದು ಯಾವುದೋ ಒಂದು ಪ್ರೊಸೀಜರ್ ಕೋರ್ಟ್ದಲ್ಲಿ ಏನೋ ಒಂದು ಪ್ರೊಸೀಜರ್ದಿಂದ ಅಥವಾ ಯಾವುದೋ ಒಂದು ಅನಾವಶ್ಯಕ ಕಾರಣದಿಂದ ಅದು ನಿಮ್ಗೆ ಶಿಕ್ಷೆ ಕೊಡೋದು ಏನಿತ್ತಲ್ಲ ಆ ಶಿಕ್ಷೆ ಇದ್ದಿದ್ದು ಮುಂದುವರಿಕೆ ಕೂತ ಕೊನೆಗೆ ಫಸ್ಟ್ ನಿಮ್ ಶಿಕ್ಷೆ ಕೊನೆಗೆ ಏನು ಕೊಟ್ಟಿದ್ದು ಶಿಕ್ಷಾ ಡೆತ್ ಸೆಂಟೆನ್ಸ್, ಜೀವವಾದಿ ಶಿಕ್ಷೆ. ಜೀವವಾದಿ ಅಂತಂದ್ರ ಡೆತ್, ಕೊಂದ್ ಹಾಕ್ರಿ ಅಂತಂತಂದು ಕೊಟ್ಟಿದ್ದು ಶಿಕ್ಷೆ ಇದ್ದಿದ್ದು ಇಟ್ ಹ್ಯಾಸ್ ಬೀನ್ ಕನ್ವರ್ಟೆಡ್ ಇನ್ ಟು ಲೈಫ್ ಇಂಪ್ರಿಸನ್ಮೆಂಟ್. ಅಂದ್ರ ಲೈಫ್ ಇಂಪ್ರಿಸನ್ಮೆಂಟ್ ಅಂದ್ರೆ ಸಾವು ಇದ್ದಿದ್ದು ಕೊನೆ ಮಠ ನೀವು ಜೈಲಲ್ಲಿ ಇರಬೇಕು ಅಂತ ಹಿಂಗೇನಾದ್ರು ನಿಮ್ಗ ನ್ಯಾಯ ಕೊಟ್ರೆ ಹೆಂಗಾಗತ್ತೆ. ಅಥವಾ ಇಫ್ ದ ಕ್ರಿಮಿನಲ್ ಇಫ್ ದಟ್ ಪರ್ಟಿಕ್ಯುಲರ್ ಕ್ರಿಮಿನಲ್ ಆ ಕ್ರಿಮಿನಲ್ ಹೆಂಗ ಅನಿಸ್ಬೋದು ಕೊನೆಗೆ ಅವನಿಗೆ ಫಸ್ಟ್ ಏನಾಗಿರ್ತೈತಿ ಹ್ಯಾಸ್ ಬಿನ್ ಗಿವನ್ ಡೆತ್ ಸೆಂಟೆನ್ಸ್. ರೈಟ್? ಎಷ್ಟು ಡೆತ್ ಸೆಂಟೆನ್ಸ್ ಅಂದ್ರ ಮರಣವಾದಿ ಶಿಕ್ಷೆ ಇದ್ದಿದ್ದು ಕೊನೆಗೆ ಅವನಿಗೆ ಜೀವವಾದಿ ಶಿಕ್ಷೆದಲ್ಲಿ ಕನ್ವರ್ಟ್ ಮಾಡಿಬಿಡ್ತಾರ. ಸೊ ಅವಾಗ ಹೆಂಗ ಅನಿಸ್ಬೋದು? ವಾಟ್ ವುಡ್ ಯು ಫೀಲ್? So similarly here in this, there is a small place called as Monaco. Monaco ಅಂತ ಒಂದು ಸಣ್ಣ ರಾಜ್ಯ. ಆ ರಾಜ್ಯದಲ್ಲಿ a murder was committed. ಒಂದು ಮರ್ಡರ್ ಆಗ್ತೈತಿ. ಆ ಮರ್ಡರ್ ಆದ ಕೂಡಲೇ ಅಲ್ಲಿ ಏನ ಮರ್ಡರ್ ಆದ ತಕ್ಷಣ as per the rules, as per the law ಪ್ರಕಾರಲೇ ಆ ವ್ಯಕ್ತಿಗೆ ಏನೋ ಮರಣ ದಂಡನೆ ಕೊಡ್ಬೇಕಂತ ಆಗತ್ತೆ. has to be punished with death sentence. But some difficulties, some problems go on arising in providing this punishment. ಇದು ಒಂದು ಶಿಕ್ಷೆ ಕೊಡ್ಬೇಕಾತಂದ್ರೆ ಯಾವ್ದಾದ್ರು ಒಂದು ಸಮಸ್ಯೆಗಳು ಬರಕ್ ಶುರು ಆಗ್ತಾವ. They begin to get certain problems. To sort out these problems, ಈ ಪ್ರಾಬ್ಲಮ್ ಸಾರ್ಟ್ ಔಟ್ ಮಾಡ್ಕೊಂತ ಕೊನೆಗೆ ಫೈನಲಿ ವಾಟ್ ಪನಿಷ್ಮೆಂಟ್ is given to that criminal. ಆ ಕ್ರಿಮಿನಲ್ ಗ ಏನ್ ಪನಿಷ್ಮೆಂಟ್, ಏನ್ ಶಿಕ್ಷೆ ಕೊಡ್ಲಾಗೈತೆ ಅಂತ ಅನ್ನೋದು we will see in this lesson. So we'll begin with this lesson. Two deer. Near the borders of France and Italy, on the shores of the Mediterranean Sea, lies a tiny little kingdom called Monaco. ಇದು ಎಲ್ಲೈತೆಪ್ಪ ಮೊನಾಕೋ? Where is it situated? Where is Monaco situated ಅಂತಂದ್ರ on the borders of France and Italy. ಇದರಲ್ಲಿ ಅಲ್ಲಿ ಬಾರ್ಡರ್ಸ್ ಮ್ಯಾಗ on the shores of Mediterranean Sea, ಸಮುದ್ರ ದಂಡೆ ಮ್ಯಾಗ. ಯಾವ ಸಮುದ್ರ ದಂಡೆ? ಮೆಡಿಟೇರಿಯನ್ ಸಿ. ಈ ಸಮುದ್ರ ದಂಡೆ ಮ್ಯಾಗ ಅಲ್ಲಿ there lies a tiny little kingdom ಅಂತ.
ಟೈನಿ ಅಂತಂತಂದ್ರ ಅತಿ ಚಿಕ್ಕದು, ಲಿಟಲ್ ಸಣ್ಣ, ಸ್ಮಾಲ್. ಟೈನಿ ಲಿಟಲ್ ಕಿಂಗ್ಡಮ್, ಇಟ್ ಇಸ್ ಅ ಕಿಂಗ್ಡಮ್. ಕಿಂಗ್ಡಮ್ ಅಂತಂತಂದ್ರ ಒಂದು ರಾಜ್ಯ, ಒಂದು ಸಣ್ಣದಾದು ಚಿಕ್ಕದಾದು ರಾಜ್ಯ. ಆ ಹೆಸರು ಏನಪ್ಪಾ ಅಂತಂದ್ರ ಇಟ್ ಈಸ್ ಕಾಲ್ಡ್ ಆಸ್ ಮೊನಾಕೋ. It is called as Monaco. What is the name of that kingdom? It is kingdom. It is Monaco. And the name of that kingdom, and it is very small. ಸಣ್ಣದು, ಏಕದಮ್ ಚಿಕ್ಕದಾಗಿದ್ದು ಇದು ಒಂದು ಸಣ್ಣ ಸಾಮ್ರಾಜ್ಯ. Tiny little kingdom called as Monaco. A small country town can boast more inhabitants than this kingdom. ಭಾಳಷ್ಟು ಪಟ್ಟಣಗಳು ಏನದಲ್ಲ ಈ ರಾಜ್ಯಕ್ಕಿಂತ ದೊಡ್ಡನು ಅದಾವ ಅಂತ. There are many towns, there are many places which are much more bigger than this kingdom. This in itself is a kingdom. The anta kingdom, tiny little kingdom. Tiny little kingdoms. ಸಣ್ಣದಾದ ಒಂದು ರಾಜ್ಯ. ಬಹಳಷ್ಟು many towns, ಬಹಳಷ್ಟು ಊರುಗಳು ಏನದಾವಲ್ಲ, they are much more bigger than this kingdom. Can boast more inhabitants than this kingdom. ಇಲ್ಲಿ habitants means ರಹವಾಸಿಗಳು, ಅಲ್ಲಿ ಜನರು ಯಾರು ಇರ್ತಾರಲ್ಲ ಅವರು ಏನದಾರಲ್ಲ ಇಲ್ಲಿ ಈ ಒಂದು ಪುಟ್ಟ ರಾಜ್ಯಕ್ಕಿಂತ ಜಾಸ್ತಿ ಇರ್ತಾರಂತ. ಯಾವುದೋ ಒಂದು ನಗರದಲ್ಲಿ ಆಗ್ಲಿ ಅಥವಾ ಒಂದು ಶಹರದಲ್ಲಿ ಆಗ್ಲಿ ಅಲ್ಲಿ ಜನರು ಜಾಸ್ತಿ ಇರ್ಬೋದು, ಅದಕ್ಕಿಂತ ಇದು ಸಣ್ಣದು. And it is a kingdom. And this is a kingdom. Inhabitants than this kingdom, for there are only about 7,000 of them all. The population of this kingdom. The kingdom, the population ಎಷ್ಟಪ್ಪ ಅಂತಂದ್ರ just 7,000. The population of this kingdom is just 7,000. ಬರೀ 7,000 ಜನರು. ಇಷ್ಟರ ಮೇಲೆ ನೀವು ಅಂದಾಜ್ ಕಟ್ಬೋದು how big this kingdom is, ಅಥವಾ ಇದು ಒಂದು ರಾಜ್ಯ ಎಷ್ಟು ದೊಡ್ಡದಿರಬಹುದು ಅಂತ ನೀವು ಇದ್ರ ಮ್ಯಾಗ ಒಂದು ಅಂದಾಜ್ ಹಾಕೋಬಹುದು. Because 7,000 is not a big population at all. Very ಒಂದೊಂದು ಹಳ್ಳಿ ಒಳಗನ ಒಂದೊಂದು 7,000 ಜನರು ಇದ್ದೇ ಇರ್ತಾರೆ. ಸೊ ಇದು ಎಷ್ಟು ದೊಡ್ಡದು ಸಾಮ್ರಾಜ್ಯ ಇರ್ಬೋದು ಅಂತ ನೀವು ಒಂದ್ ಸ್ವಲ್ಪ ಲೆಕ್ಕ ಇಟ್ಕೋಬಹುದು. You can just assume how big it could be. For there are only about 7,000 of them all told. And if all the land in the kingdom were divided, there would not be an acre for each inhabitant. ಅಂದ್ರ ಅಲ್ಲಿ ಇದ್ದವರಿಗೆ ರಹವಾಸಿಗಳಿಗೆ ಅಲ್ಲಿ ಭೂಮಿ ಒಬ್ಬೊಬ್ಬರಿಗೆ ಎಲ್ಲರಿಗೆ ಭಾಗ ಮಾಡಿದ್ರ ಅಂತಂದ್ರ ಪ್ರತಿಯೊಬ್ಬರಿಗೆ ಎಷ್ಟಪ್ಪ ಅಂದ್ರೆ ಹೆಚ್ಚು ಕಡಿಮೆ 1 ಏಕರ್ ಕಿಂತ ಕೆಳಗ ಅಥವಾ 1 ಏಕರ್ ಮಟ ಭೂಮಿ ಸಿಗ್ತಿತ್ತು. ಅಂದ್ರ ಎಷ್ಟು ದೊಡ್ಡದಿರ್ಬೋದ್ರಿ ಅದು? How big would be the kingdom? About 7,000 acres. ಎಲ್ಲ ಕೂಡಿಸಿ ಒಂದು 7,000 ಎಕರೆದಷ್ಟು ಅದು ರಾಜ್ಯ. There would not be an acre for each inhabitant. But in this toy kingdom, he calls it as a toy kingdom. It's called as toy kingdom. Toy ಅಂತಂದ್ರ toy means a plaything. ಆಟ ಆಡುವ ಒಂದು ವಸ್ತು. ಆಟ ಆಡುವ ಒಂದು ವಸ್ತು ಹೆಂಗ್ ಚಿಕ್ಕದಾಗಿರ್ತಾವಲ್ಲ ಅದೇ ರೀತಿಯಲ್ಲಿ it is a toy kingdom. It is known as a toy kingdom because it is very small, it is very tiny, and hence the author is calling it as a toy kingdom. But in this toy kingdom there is a real kinglet. ಈ ಒಂದು ಸಣ್ಣ ರಾಜ್ಯದಲ್ಲಿ, ಪುಟ್ಟ ರಾಜ್ಯದಲ್ಲಿ ಇಲ್ಲಿ ಒಬ್ಬ ರಾಜಾನೂ ಅದಾನ. a kinglet. Kinglet ಅಂತಂದ್ರ a small king. There is a small king also. There is a real king. Actually ಒಬ್ಬ ನಿಜವಾದ ರಾಜ ಅದಾನ, ಪುಟ್ಟ ರಾಜನ ಅಂತ ಕರಿಬಹುದು. He is a small king and he has a palace. And there is a king, he needs palace, he needs each and everything. So he has a palace, ಅಂದ್ರ ಒಂದು ಅರಮನೆನೂ ಐತಿ. And courtiers. Courtiers means attenders, those who attend him. ಒಬ್ಬ ರಾಜ ಅದಾನಂತ ರಾಜನ ಕೈ ಒಳಗ ಕೈ ಕೆಳಗ ಆಳು ಇರ್ತಾರು, ಆಳುಗಳು ಅದಾರು, ಅವ್ನಿಗೆ ನೋಡ್ಕೊಳಕ ಜನರು ಅದಾರು. And courtiers, ministers, ಮಂತ್ರಿಗಳು, they are also there. In the small kingdom there is a king, and this king has courtiers, ministers and a bishop. Bishop ಅಂತಂದ್ರ
ಧರ್ಮಾಧಿಪತಿ. ಧರ್ಮಾಧಿಪತಿ ಎಸ್ಪೆಷಲಿ ರಿಲೇಟೆಡ್ ಟು ಕ್ರಿಶ್ಚಿಯಾನಿಟಿಗೆ ಅಥವಾ ಚರ್ಚ್ ಒಳಗೆ ಯಾರು ಇರ್ತಾರಲ್ಲ, ಅಲ್ಲಿ ಚರ್ಚ್ ಹೆಡ್ ಯಾರು ಇರ್ತಾರಲ್ಲ, ಈಸ್ ಕಾಲ್ಡ್ ಆಸ್ ದಿ ಬಿಷಪ್. ಹೆಡ್ ಆಫ್ ದಿ ಚರ್ಚ್ ಇಸ್ ಕಾಲ್ಡ್ ಆಸ್ ಬಿಷಪ್. ಅಂಡ್ ಎ ಬಿಷಪ್ ಅಂಡ್ ಜನರಲ್ಸ್ ಅಂಡ್ ಅನ್ ಆರ್ಮಿ. ಜನರಲ್ಸ್ ಅಂತಂದ್ರ ಸೇನಾಧಿಪತಿ. ಸೇನಾಧಿಪತಿ ಅಂತಂದ್ರ ದಿ ಆರ್ಮಿ ಮ್ಯಾಗ ಯಾರು ಕಮಾಂಡರ್ ಇರ್ತಾರಲ್ಲ, ಸೊ ದೇರ್ ಇಸ್ ಅ ಜನರಲ್ ಆಲ್ಸೋ. ದೇರ್ ಇಸ್ ಅ ಜನರಲ್ ಅಂಡ್ ಅನ್ ಆರ್ಮಿ. ಆರ್ಮಿ ಅಂತಂದ್ರ ಸೈನ್ಯನೂ ಐತಿ, ಸೈನ್ಯ ಐತಿ, ಸೈನ್ಯದ ಮ್ಯಾಗ ಸೇನಾಪತಿ ಅದಾನು, ಅಲ್ಲಿ ಎಲ್ಲಾನು ಐತಿ. ದಿಸ್ ಟೈನಿ ಲಿಟಲ್ kingdom, Monaco, it has everything. It has a king, it has courtiers ಅಂತಂದ್ರೆ ಸಭಾಪತಿಗಳು, there are ministers, there is a bishop, there is general and an army also. That means in all it is a kingdom, and kingdom ಒಂದು kingdom ಒಳಗೆ ಏನ್ ಇರ್ಬೇಕಲ್ಲ, whatever the kingdom should have, ಆ ಒಂದು ಸಣ್ಣ ಸಾಮ್ರಾಜ್ಯದಲ್ಲಿ ಏನ್ ಇರ್ಬೇಕಲ್ಲ ಎಲ್ಲಾನ ಐತಿ ಅಂತ. There is a king, there are courtiers, there are ministers, there is bishop and general as well as army. ಸೈನ್ಯನೂ ಐತಿ. ಇಟ್ ಈಸ್ ನಾಟ್ ಅ ಲಾರ್ಜ್ ಆರ್ಮಿ. ಸೈನ್ಯ ಐತಿ, ಎಷ್ಟು ದೊಡ್ಡದಿರಬೇಕು, ಯಾಕಂತಂದ್ರೆ ಅಲ್ಲಿ ಇರೋರ ಜನರೆಲ್ಲ ಕೂಡಿಸಿ 7,000. ಇಲ್ಲಿ 7,000 ಮಂದಿ ಇದ್ರಂತಂದ್ರ ಸೈನ್ಯ ಎಷ್ಟು ದೊಡ್ಡದಿರಬಹುದು. ಇಟ್ ಈಸ್ ನಾಟ್ ಅ ಲಾರ್ಜ್ ಆರ್ಮಿ. ಅದೇನಂತದು ದೊಡ್ಡ ಸೈನ್ಯ ಅಂತ ಅಲ್ಲ. ಓನ್ಲಿ 60 men in all. ಎಲ್ಲ ಕೂಡಿಸಿ ಎಷ್ಟಪ್ಪ ಅಂತಂದ್ರ ದಿ ಆರ್ಮಿ ಕನ್ಸಿಸ್ಟ್ ಆಫ್ 60 men. ಎಷ್ಟ ಅಂತಂದ್ರೆ ಜಸ್ಟ್ 60 men, 60 ಮಂದಿ ಅಷ್ಟ ಸೈನ್ಯ. ರಾಜ ಅದಾನು, ದೇರ್ ಇಸ್ ಅ ಕಿಂಗ್ ಅಂಡ್ ದೇರ್ ಆರ್ ಅದರ್ ಪರ್ಸನ್ಸ್ ಟು ಟೇಕ್ ಕೇರ್ ಆಫ್ ಹಿಮ್. ದೇರ್ ಆರ್ courtiers, ministers and general as well as the army consists of just 60 men. 60 ಮಂದಿ ಸೈನ್ಯ. Only 60 men in all, but still it is an army. ಸಣ್ಣದ ಇದ್ರೂ ಚಿಕ್ಕದ ಇದ್ರೂ it is an army, a full-fledged army. There are also taxes as usual. ಹೆಂಗಿರ್ತೈತಿ, ಒಂದ್ ಸಾಮ್ರಾಜ್ಯ ಐತಪ್ಪ ಅಂತಂದ್ರ if there is a king and if there is a kingdom, there are taxes also. ಟ್ಯಾಕ್ಸ್ಗಳು ಅಂದ್ರೆ ತೆರಿಗೆನು ಐತಿ ಅಲ್ಲಿ. There are also taxes in this kingdom as elsewhere. ಯಾವ್ದೋ ಒಂದ್ ಸಾಮ್ರಾಜ್ಯ ಐತಿ ಅಂತಂದ್ರೆ, ಯಾವ್ದೋ ಒಂದ್ ದೇಶ ಇರ್ಲಿ, ಅದು ಒಂದು ಆಡಳಿತ ಸಿಸ್ಟಮ್ದಲ್ಲಿ ಏನ್ ನಡೀತೈತಿ, there are taxes. ಸೊ ಇದು ಒಂದ್ ತೆರಿಗೆ, ಅಲ್ಲೇನು ಐತಿ, there are also taxes here. In this kingdom as elsewhere, a tax on tobacco. ಎತ್ರ ಮೇಗಪ್ಪ ಟ್ಯಾಕ್ಸ್? Taxes on tobacco. Taxes ಎತ್ರ ಮೇಗ? On tobacco, wine, spirit and poll tax. These were the various taxes levied. Tax, ಇದೇನ್ ಟ್ಯಾಕ್ಸ್ ಇತ್ತಲ್ಲ, ತೆರಿಗೆ ಏನಿತ್ತಲ್ಲ, ಎತ್ರ ಮ್ಯಾಗಪ್ಪ ಅಂತಂದ್ರ ತಂಬಾಕು ಮ್ಯಾಗ, ವೈನ್ ಶೆರೆ ಮ್ಯಾಗ, ಸ್ಪಿರಿಟ್ಸ್ is alcohol, and poll tax. Poll tax are individual tax. So these were the taxes collected by the king. Wine and a tax on tobacco and wine, and on wine and spirits, and a poll tax. But though the people there drink and smoke as people do in other countries, there are so few of them that the prince would have been hard put to it to feed his courtiers and officials and keep himself and to keep himself. Tax antu idda idavu. There are people who drink, there are people who smoke, cigarette ಸೇದೋರು ಅದಾರು, ಶೆರೆ ಕುಡಿಯೋರು ಅದಾರು, and there are, as in other countries, ಯಾವ್ದೋ ಒಂದ್ ದೇಶ ಆಗ್ಲಿ ಅಥವಾ ಸಾಮ್ರಾಜ್ಯ ಆಗ್ಲಿ, ಅಲ್ಲಿ ಕುಡಿಯೋರು ಸೇದೋರು ತಿನ್ನೋರು ಇದ್ದೇ ಇರ್ತಾರೆ. ಇಷ್ಟಲ್ದ ಏನೈತಂತಂದ್ರ few of them that the prince would have been hard to put to it to feed his courtiers. ಇಲ್ಲಿಂದ ಏನ್ ಟ್ಯಾಕ್ಸ್ ಬರುತ್ತೆ ಅಲ್ಲ, whatever tax he collects from tobacco, wine, spirit or poll tax, ಇತರದಿಂದ ಟ್ಯಾಕ್ಸ್ ದಿಂದ ಅವನು ಸಾಮ್ರಾಜ್ಯ ನಡೀತಿರ್ಲಿಲ್ಲ. It was difficult for him to govern his kingdom. ಅದಕ್ಕ ಇವ್ ಟ್ಯಾಕ್ಸ್ ದಿಂದ ಏನ ಬರ್ತಿತ್ತು, ತೆರಿಗೆ ಬರೋದು ಬರ್ತಿತ್ತು. put to it to feed his courtiers. ಈ ಟ್ಯಾಕ್ಸ್ ದಿಂದ ಅವನು ಕೋರ್ಟಿಯರ್ಸ್ ಅಂದ್ರೆ ಅವನು ಸಾಮ್ರಾಜ್ಯ ನಡ್ಸಕ ಸಾಧ್ಯ ಇರಲಿಲ್ಲ. ಸಭಾಪತಿಗಳಿಗೆ ಅಥವಾ ಸೈನಿಕರಿಗೆ
ಅಥವಾ ಬಿಷಪ್ ಆಗ್ಲಿ ಅಥವಾ ಜನರಲ್ ಆಗ್ಲಿ ಅವ್ರಿಗೆ ಏನ್ ಸ್ಯಾಲ್ರಿ ಕೊಡಬೇಕು ಅಥವಾ ಅವ್ರಿಗೇನ್ ಕೊಡ್ಬೇಕಲ್ಲ, ಅದೆಲ್ಲ ಇಷ್ಟ್ರ ಮ್ಯಾಗ ಈ ಟ್ಯಾಕ್ಸ್ ಮ್ಯಾಗ ಬಗೆಹರಿತಿರ್ಲಿಲ್ಲ. If you had not found a new and special source of revenue, ಇತರ ಮ್ಯಾಗ ಏನ್ ನಡೀತಿತ್ತಲ್ಲ, it wasn't sufficient. So he had found a new and special source, a special source of revenue ಅಂತ ಹೇಳ್ಕೊರಿ. What was that? ಇಷ್ಟು ಟ್ಯಾಕ್ಸ್ ಇಂದ ಅವನಿಗೆ ಸಾಲ ತರಲಿಲ್ಲ ಅಥವಾ ನೀಗ್ ತರಲಿಲ್ಲ ಅಂತ ಕೂಡಲೇ ಅವನಿಗೆ he needed more of income. So he had found out a new source of income, found a new and special source of revenue. This special revenue comes from a gaming house. ಇದು special source ಯಾವ್ದಪ್ಪ ಅಂತಂದ್ರೆ it comes from gaming house. It comes from gaming house. ಇದು ಎಲ್ಲಿಂದ ಬರುತ್ತೆಪ್ಪ ಅಂತಂದ್ರೆ ಗೇಮಿಂಗ್ ಹೌಸ್. ಇದು ಗೇಮಿಂಗ್ ಹೌಸ್ ಅಂತಂದ್ರೆ ಯಾವುದು? ಆಟ ಆಡೋದು. ಯಾವ ಆಟ ಆಡ್ತಾರ ಅಲ್ಲಿ? ಜೂಜಾಟ ಆಡ್ತಾರ. ಜೂಜಾಟ ಆಟ ಆಡದಲ್ಲಿ ಇಲ್ಲಿಂದ ಅವನಿಗೆ he gets the income. That's why it is called as special source. ಇವಂತೂ ಟ್ಯಾಕ್ಸ್ ಅಂತೂ ಇದ್ದು ಈ ಟ್ಯಾಕ್ಸ್ ಮ್ಯಾಗ ಬಗೆಹರಿತಿರಲಿಲ್ಲ. ಸೊ ಇಲ್ಲಿ ಸ್ಪೆಷಲ್ ರೆವಿನ್ಯೂ ಅಂತಂದು he got it from the gaming house. So this special revenue comes from a gaming house where people play Roulette. What game they used to play? Roulette anta, ROULETTE. Roulette ಅಂತಂತಂದು this is a game played over there. ಅಲ್ಲಿ ಇದು ಒಂದು ನಮೂನಿ ಜೂಜಾಟನ. This is a gambling game where people play Roulette. People play and whether they win or lose, the keeper always gets a percentage on the turnover. ಜನರು ಆಡ್ತಾರ, ದುಡ್ಡ ಆಡಿ ಸೋಲ್ತಾರೆ ಅಥವಾ ಗೆಲ್ತಾರೆ. ಆದ್ರ ಅದ್ ಯಾರು ನಡೆಸ್ಕೊಂಡು ಹೋಗ್ತಾರಲ್ಲ, ದಟ್ ಗೇಮಿಂಗ್ ಹೌಸ್, ಇದು ಯಾರು ನಡೆಸ್ತಿರ್ತಾರಲ್ಲ ಅವನಿಗಂತೂ ಪರ್ಸೆಂಟೇಜ್ ಸಿಕ್ಕೇ ಸಿಗುತ್ತೆ. he gets the money, he gets his share, gets a percentage on the turnover, and out of his profits he pays a large sum to the prince. ಅವನಿಗೆ ಏನು ಪರ್ಸೆಂಟೇಜ್ ಇರ್ತಿಲ್ಲ, ಅವನಿಗೆ ಏನು ಇನ್ಕಮ್ ಬರುತ್ತಿಲ್ಲ. ದ ಓನರ್ who is running this gaming house, ಅವನಿಗೆ ಏನು ಇನ್ಕಮ್ ಬರುತ್ತಿಲ್ಲ. ಆ ಇನ್ಕಮ್ ದಾಗಿಂದು ಅವನ್ ಏನ್ ಮಾಡ್ಬೇಕು? he has to give a large amount to the prince. Prince ಅಂತಂದ್ರ to the king, to that kinglet. ಆ ಕಿಂಗ್, ಆ ರಾಜಗ ಅವನು ಇತರದಾಗಿಂದು ಒಂದು ಬಿಗ್ ಅಮೌಂಟ್ goes to the king. So what? The kingdom runs on these taxes basically, but this tax is not sufficient. So there is a new source of revenue and that is from gaming house. ಅಲ್ಲಿ ಏನ್ ಮಾಡ್ತಾರ? ಜೂಜಾಟ ಆಡ್ತಿದ್ರು. ಇಲ್ಲಿ ಜೂಜಾಟದಿಂದ most of the income goes to the king, ಈ ರಾಜ, the king of Monaco. ಅಲ್ಲಿ ಆದಷ್ಟು ಆದಾಯ ಇವನ್ ಕಡೆಯಿಂದ ಇಲ್ಲಿಂದ ಹೋಗುದು to the prince. The reason he pays so much is that it is the only such gambling establishment left in Europe. ಯಾಕಪ್ಪ ಅಷ್ಟು ಹಣ ಕೊಡ್ತಾನಂತಂದ್ರ ಮೊನಾಕೋದಲ್ಲಿ ಇದು ಒಂದ ಯಾವುದು ಗೇಮಿಂಗ್ ಹೌಸ್. ದಿಸ್ ಇಸ್ ದಿ ಓನ್ಲಿ ಒನ್ ಗೇಮಿಂಗ್ ಹೌಸ್ ಲೆಫ್ಟ್ ದೇರ್. ಅಥವಾ ಮತ್ತೆ ಬೇರೆ ಯಾವ ಗೇಮಿಂಗ್ ಹೌಸ್ ಇಲ್ಲ, ಒಂದ ಐತೆ ಅಂತ ಅನ್ಕೊಡ್ಲಿ, ಇದು ಒಂದ ನಡೀತೈತಿ. ಅದಕ್ಕ ಆದಷ್ಟು ಹಣ ಇವನು ಎಷ್ಟು give it to the king. He pays so much is that it is the only such gambling establishment left in Europe. Europe ಒಳಗೆ ಮತ್ತೆ ಸುತ್ತಮುತ್ತದಲ್ಲಿ ಯಾವುದೂ ಇಲ್ಲ. ಸುತ್ತಮುತ್ತದಲ್ಲಿ there are no gaming house at all. Only here in Monaco it is there, and hence he has to pay large sum of money to the king of Monaco. Some of the little German sovereigns used to keep gaming houses of the same kind. ಸ್ವಲ್ಪ ಜರ್ಮನ್ ಇದವ್ರು ಏನ್ ಮಾಡಿದ್ರು, ಇಂತ ಗೇಮಿಂಗ್ ಹೌಸ್ಗಳು ಅವರು ಇಟ್ಟಿದ್ರು. ಯಾರು? ಜರ್ಮನ್ದಲ್ಲಿ ಯಾವ್ದು ಜೂಜಾಟ ನಡೆಯುವಂತದ್ದು ಗೇಮಿಂಗ್ ಹೌಸ್ ಅವರು ಇಟ್ಟಿದ್ರು. used to keep gaming house of the same kind, but ಆದ್ರ some years ago, ಸ್ವಲ್ಪ ವರ್ಷದಿಂದ ಏನಾಯ್ತಪ್ಪ ಅಂತಂದ್ರ they were forbidden to do so. ಸ್ವಲ್ಪ ವರ್ಷದಿಂದ ಏನ್ ಮಾಡಿದ್ರು? they were forbidden. Forbidden means they avoided it, they prohibited it. ಅದ ಕ್ಯಾನ್ಸಲ್ ಮಾಡಿದ್ರು. ಏನಪ್ಪಾ? ಗೇಮಿಂಗ್ ಹೌಸ್ ಇಡೋದು ಬೇಡ ಅಂತಂದು ನಿರ್ಣಯ ಮಾಡಿದರು. Forbidden to do so. The reason why?
The reason they were stopped was, ಇದು ಎದಕ್ಕೆ ಅವರು ತಡೆ ಹಾಕಿದ್ರಂತಂದ್ರ, was because these gaming house did so much harm. ಏಕಪ್ಪ ಅಂತಂತಂದ್ರ ಇದ್ರದಿಂದ ಹಾನಿನ ಬಹಳ ಆಗತ್ತಿತ್ತು. ಈ ಗೇಮಿಂಗ್ ಹೌಸ್ ದಿಂದ ಹಾನಿನ ಜಾಸ್ತಿ ಆಗಕತ್ತಿತ್ತು. ಏನ್ ಹಾನಿ ಉಂಟಾಗ್ತಿತ್ತು ನೋಡೋಣ. Because these gaming house did so much harm, a man would come. ಏನಾಗ್ತಿತ್ತಪ್ಪ ಅಲ್ಲಿ ಅಂತಂದ್ರ, ಒಬ್ಬ ವ್ಯಕ್ತಿ ಬರ್ತಿದ್ದ, would come and try his luck. ಅಲ್ಲಿ ಏನಾಗ್ತೈತಿ ಜೂಜಾಟದಾಗ, ಇಟ್ ಈಸ್ ಜಸ್ಟ್ ಎ ಗೇಮ್ ಆಫ್ ಲಕ್. ನೀವು ಗೆದ್ರು ಗೆಲ್ಬಹುದು, ಸೋತ್ರ ಸೋಲ್ಬಹುದು. ಅಂಡ್ ವೆರಿ ಆಫನ್ ಯು ಲೂಸ್ ಓನ್ಲಿ. ಜೂಜಾಟದಾಗ ಏನೈತಿ, ಯಾರೋ ಹಂಗ ಸಾಕಷ್ಟು ದುಡ್ಡು ಮಾಡೋಣ, ಇದ್ದಿದ್ದೆಲ್ಲ ಕಿಶದಿಂದ ಹಾಕಿ ಹೋಗ್ಬೇಕಾಗ್ತೈತಿ. ಸಾರಿ, ಅಲ್ಲಿ ಕಳ್ಕೊಳ್ಳೋದು, ಹಣ ಕಳ್ಕೊಳ್ಳೋದನ್ನ ಬಹಳ ಆಗ್ತೈತಿ. ಯಾಕಂತಂದ್ರೆ ಜೂಜಾಟ್ನಾಗ ಹೆಚ್ಚು ಕಡಿಮೆ ಒಬ್ಬೊಬ್ರು ಮನಿ ಸಕಟ ಕಳ್ಕೊಂಡ್ ಹೋಗಿದಾರ, ತಮ್ಮ ಆಸ್ತಿ ಕಳ್ಕೊಂಡ್ ಹೋಗಿರ್ತಾರ. ಸೊ ಏನಾಗತ್ತೆ ಇಲ್ಲಿ, ಮ್ಯಾನ್ ವುಡ್ ಕಮ್ ಅಂಡ್ ಟ್ರೈ ಹಿಸ್ ಲಕ್. ಅವನ ನಶೀಬ್, ಅವನು ಟ್ರೈ ಮಾಡ್ತಿದ್ದ, ಅವನು ಇಷ್ಟು ಟ್ರೈ ಹಿಸ್ ಲಕ್. ದೆನ್ ಹಿ ವುಡ್ ರಿಸ್ಕ್ ಆಲ್ he had and lose it. ಅವನ ಹತ್ರ ಏನೈತಿ, ಜೂಜಾಟ ಆಡ್ಬೇಕಾದ್ರೆ ಕಿಶಾದಾಗ ಏನಿತ್ತದ ಆಡ್ತಿದ್ದ, ದುಡ್ಡು ಹಸ್ತಿದ್ದ, ಆಡ್ತಿದ್ದ, ಸೋದು ಅಂತೂ ಸ್ವಾಭಾವಿಕ. And lose it. Then he would even risk money that did not belong to him and lose that too. ಸೋತಾದ ಕೂಡಲೇ ಏನಾಗತ್ತೆ, ಕಿಶಾದಿಂದ ಹಣ ಸೋತೀವಿ ಅಂತಂದ್ರೆ ನೆಕ್ಸ್ಟ್ ಅದಕ್ಕೊಂದು ಇಟ್ ಈಸ್ ಲೈಕ್ ಒಂಥರ ಹ್ಯಾಬಿಚುವಲ್ ಆಗಿಬಿಡ್ತಾರ. ಹ್ಯಾಬಿಚುವಲ್ ಅಂತಂದ್ರೆ ಇವತ್ತು ನಾನು ಸೋತೀನಿ, ನಾಳೆ ಗೆಲ್ಬಹುದು, ಅಥವಾ ಇವತ್ತಿಲ್ಲ ನಾಳೆ, ನಾಳೆ ಇಲ್ಲ ಅಂದ್ರೆ ನಾಡ್ದ್ರೆ ಗೆಲ್ತೀನಿ ಅಂತ. ಈ ರೀತಿದಾಗ ವಿ ಗೆಟ್ ಅಡಿಕ್ಟೆಡ್ ಟು ಇಟ್. ಅಡಿಕ್ಟೆಡ್ ಟು ದಿಸ್ ಗೇಮಿಂಗ್ ಹೌಸ್. ಇಲ್ಲಿ ಅಡಿಕ್ಟೆಡ್ ಆದ ಕೂಡಲೇ ಏನಾಗ್ತೈತಿ, ಫಸ್ಟ್ ಟ್ರೈ ಮಾಡ್ತಾರೋ, ಸೋಲ್ತಾರೋ, ಇವತ್ತಿಲ್ಲದ್ರೆ ನಾಳೆ ಗೆಲ್ತೀನಿ, ನಾಡ್ದು ಗೆಲ್ತೀನಿ ಅಂತ ಅನ್ಕೋತ ದೇ ಬಿಗಿನ್ ಟು ಇನ್ವೆಸ್ಟ್ ಮನಿ ಇನ್ ಟು ದಿಸ್ ಗೇಮಿಂಗ್ ಹೌಸ್. ಸೊ ಅವನ ಕಡೆ ಇದ್ದಿದ್ದಂತೂ ದುಡ್ಡು ಖರ್ಚಾಗ್ಬಿಡ್ತು. ಆದ್ರ ಖರ್ಚಾಯ್ತು, ಅಥವಾ ಇಟ್ ಹಸ್ ಬಿನ್ ಪ್ಲೇಡ್ ಅಂಡ್ ಹಸ್ ಬಿನ್ ವೇಸ್ಟೆಡ್. ನಾವ್ ಹಿ ವಿಲ್ ಟ್ರೈ ವಿತ್ ಸಮ್ಮನ್ ಎಲ್ಸಸ್ ಮನಿ. ಅಂದ್ರ ಈ ಟೇಕ್ಸ್ ದಿ ಲೋನ್. ಯಾರ ಕಡೆ ಅಂದ್ರೆ ಒಂದ್ ಸ್ವಲ್ಪ ಲೋನ್ ತಗೋತಂತ, ನಿಂಗ್ ದುಡ್ಡು ತಗೋತೀನಿ, ಈಗ ಒಂದ್ ಸ್ವಲ್ಪ ಕೊಡು, ನಿಂಗ್ ನಾಳೆ ಬೇಕಾದ್ರೆ ಕೊಡ್ತೀನಿ ಅಂತಂತಂದ್ ಹೇಳಿ ತಗೋತಾನು. ಅಂಡ್ ಅದು ಹಣ ಸಕಟ್ ಏನಾಗ್ತೈತಿ, ಯು ವುಡ್ ಲೂಸ್ ಇನ್ ದಿ ಗೇಮಿಂಗ್ ಹೌಸ್. ಯಾರ ಕಡೆ ಅಂದ್ರೆ ಸಾಲ ಮಾಡಿದ ದುಡ್ಡು ತಗೊಂಡು ಇಲ್ಲಿ ಜೂಜಾಟಕ್ಕೆ ಬಂದ್ರ ಅದು ಸಕಟ್ ಹಣ ಅಲ್ಲೇ ಮುಣಿಗ್ ಹೋಗುತ್ತೆ. Risk all he had and lose it. Then he would risk money that did not belong to him and lose that too. And then in despair, ಇದಾದ ನಂತರ despair ಅಂತಂದ್ರ ನಿರಾಶವಾಗಿ, then in despair he would drown or show. ನಿರಾಶ ಆದ ನಂತರ ಏನಪ್ಪ, ಕಿಶಾದಿಂದ ಹಣ ಮುಗೀತು, ದುಡ್ಡು ಮುಗೀತು, ಎಲ್ಲ ಅಂದ ತಕ್ಷಣ ಏನ್ ಮಾಡ್ತಾರೋ, ನಿರಾಶ ಆದ ಕೂಡಲೇ they go into depression. And what would they do? They would drown ಅಂತಂದ್ರ ಎಲ್ಲಿಯಾದ್ರು ಮುಣಿಗಿ ಅಂತಂದ್ರೆ ಯಾವ್ದೋ ನದಿ ಒಳಗ ಜೀವ ಕೊಟ್ಟು ಬಿಡ್ತಿದ್ರು. ಅಲ್ಲಿ ಹೋಗಿ ನದಿಗೆ ಹಾರಿ ಜೀವ ಕೊಟ್ಟು ಬಿಡ್ತಿದ್ರು. ದೇ ಡ್ರೌನ್ ಆರ್ ಶೂಟ್ ಹಿಮ್ಸೆಲ್ಫ್. ಏನ್ ಮಾಡ್ತಿದ್ರು, ಇಫ್ ನಾಟ್ ಡ್ರೌನಿಂಗ್ ದೇ ವುಡ್ ಶೂಟ್ ದೆಮ್ಸೆಲ್ಫ್. ಬಂದೂಕ್ ತಗೊಂಡು ಪುಂಡ್ ಹೊಡ್ಕೊಂಡು ಬಿಡ್ತಿದ್ರು. ಸೊ ದಿ ಜರ್ಮನ್ಸ್ ಫಾರ್ಬೇಡ್ ದೇರ್ ರೂಲರ್ಸ್ ಟು ಮೇಕ್ ಮನಿ ಇನ್ ದಿಸ್ ವೇ. ಅದಕ್ಕೆ ಜರ್ಮನ್ಸ್ ಅವ್ರು ಏನ್ ಮಾಡಿದ್ರು, ಈ ರೀತಿದಾಗ ಹಣ ಮಾಡೋದು ಬೇಡ, ಯಾರ್ದೋ ಒಬ್ರು ಜೀವ ತಗೊಂಡು ನಾವು ಹಣ ಮಾಡೋದು ಬೇಡ ಅಂತ ಜರ್ಮನ್ದವ್ರು ಏನ್ ಮಾಡಿದ್ರು, ದೇ ಸ್ಟಾಪ್ ದೀಸ್ ಗೇಮಿಂಗ್ ಹೌಸ್. ದೇ ಪ್ರೊಹಿಬಿಟೆಡ್ ದಿಸ್ ಗೇಮಿಂಗ್ ಹೌಸ್. ಸೊ ದಿ ಜರ್ಮನ್ಸ್ ಫಾರ್ಬೇಡ್ ದೇರ್ ರೂಲರ್ಸ್ ಟು ಮೇಕ್ ಮನಿ ಇನ್ ದಿಸ್ ವೇ. ಬಟ್ ಆದ್ರ there was no one to stop the Prince of Monaco. ಆದ್ರ Prince of Monaco, the King of Monaco, ಇವನಿಗೆ ಯಾರು ತಡೆ ಹಾಕೋರಿ. ಜರ್ಮನ್ದವರು ಇದ್ರದಿಂದ ನಮ್ಗ ಯಾರ್ದು ಜೀವಕ್ಕ ಹಾನಿ ಐತಿ ಅಂತಂದ್ರೆ ಅದು ನಾವು ನಡ್ಸೋದ್ ಬೇಡ ಅಂತಂದು ದಿ ಸ್ಟಾಪ್ ಇಟ್. ಬಟ್ ದ ಕಿಂಗ್ ಆಫ್ ಮೊನಾಕೋ ಅವನಿಗೆ ಏನ್ ಅನ್ಸಿತು, ದೇರ್ ವಾಸ್ ನೋ ಒನ್ ಟು ಸ್ಟಾಪ್ ಹಿಮ್. ಇವನಿಗೆ ಯಾರು ತಡೆ ಹಾಕೋರು ಯಾರ್ಲಿಲ್ಲ. ಪ್ರಿನ್ಸ್ ಆರ್ ದಿ ಕಿಂಗ್ ಆಫ್ ಮೊನಾಕೋ, ದೇರ್ ವಾಸ್ ನೋ ಒನ್ ಟು ಸ್ಟಾಪ್. No one to stop the Prince of Monaco, and he remained with a monopoly of the business. And he remained with the monopoly ಅಂತಂದ್ರ this is the term which derives in economics. ನಾಗ ಇದು ಶಬ್ದ ಬರ್ತೈತಿ. ಏನು ಮೊನೋಪಲಿ ಮೀನ್ಸ್ ಒನ್ ಅಂಡ್ ಓನ್ಲಿ. ಈ ದಂಧೆ ಒಳಗ, ಇದು ಉದ್ಯೋಗ ಒಳಗ ಇವು ಒಬ್ಬನ. ಯಾರು, ಕಿಂಗ್ ಆಫ್ ಮೊನಾಕೋದಾಗ ಅಷ್ಟ ಇದು ನಡೀತಿತ್ತು ಜೂಜಾಟ. ಈ ಕಡೆ ಜರ್ಮನ್ ಆಗ್ಲಿ ಮತ್ತೆ ಬೇರೆ ಅಕ್ಕಪಕ್ಕ ದೇಶದಲ್ಲಿ ಅದೇನಾಗಿತ್ತು, ಇಟ್ ವಾಸ್ ಬ್ಯಾಂಡ್.
he remained with the monopoly of the business. ಈ ಒಂದು ಉದ್ಯೋಗ ಒಳಗ ಯಾರಪ್ಪ ಅಂತಾರ ಮೊನಾಕೋ ಇದು ಒಂದು ಇತ್ತು. ಉಳಿಕೆ ಕಡೆ ಎಲ್ಲ ಕಡೆ ಜರ್ಮನ್ ಆಗ್ಲಿ ಅದರ್ ಯುರೋಪಿಯನ್ ಕಂಟ್ರೀಸ್ ದಲ್ಲಿ ಇಟ್ ವಾಸ್ ಆಲ್ ಬ್ಲ್ಯಾಂಡ್. ಇಟಲಿ ಆಗ್ಲಿ ಫ್ರಾನ್ಸ್ ಆಗ್ಲಿ ಇವರೆಲ್ಲರೂ ಬಂದ್ ಮಾಡಿದ್ರು. ಅಂಡ್ ಮೊನಾಕೋ ಇಸ್ ದಿ ಓನ್ಲಿ kingdom where this business was prevailing. So now ಈಗ everyone who wants to gamble goes to Monaco. ಈಗ ಯಾರಿಗೂ ಒಬ್ರು ಜೂಜಾಟ ಆಡೋದಿತ್ತು ಅಂತಂದ್ರ ಎಲ್ಲಾರು ಎಲ್ಲಿ ಬರ್ತಾರೋ, they'll come to Monaco. ಮೊನಾಕೋಗ ಇಲ್ಲಿ ಬರ್ತಾರೋ. They come to Monaco to play the roulette. ಗೇಮಿಂಗ್ ಹೌಸ್ ಇಲ್ಲಿ ಜೂಜಾಟ ಆಡಾಕ ಇಲ್ಲಿ ಎಲ್ಲಾರು ಬರ್ತಾರೋ. Gamble goes to Monaco from other countries also. ಅಕ್ಕಪಕ್ಕದವ್ರು ಜರ್ಮನ್ದಾಗ ಯಾರಿಗೆ ಆಟ ಆಡೋದ್ ಮನ್ಸಿತ್ತಂದ್ರ ಅವ್ರು ಇಲ್ಲೇ ಬರ್ತಾರೋ, ಅಥವಾ ಫ್ರಾನ್ಸ್ ಇಟ್ಲಿ ಅಂತೂ ಅಕ್ಕಪಕ್ಕದಲ್ಲಿ ಅದಾವ ಅವರು ಇಲ್ಲೇ ಆಟ ಆಡೋ ಮುಂದ ಬರ್ತಾರ. ವೆದರ್ ದೇ ಲೂಸ್ ಆರ್ ವೆದರ್ ದೇ ವಿನ್ ಆರ್ ಲೂಸ್, ಅವರು ಸೋಲ್ಲಿ ಅಥವಾ ಗೆಲ್ಲಿ. ದ ಪ್ರಿನ್ಸ್ ಗೇನ್ಸ್ ಬೈ ಇಟ್, ದ ಕಿಂಗ್ ಆಫ್ ದಿ ಮೊನಾಕೋ ಗೇನ್ಸ್ ಬೈ ಇಟ್. ಇವ್ರು ಸೋತ್ರು ಗೆದ್ರು ಏನೋ ಸಂಬಂಧ ಇಲ್ಲ. ರಾಜಾಗಂತೂ ಅವನಿಗೆ ಪರ್ಸೆಂಟೇಜ್ ಏನ್ ಬರೋದು ಬಂದ ಬರ್ತೈತಿ. He gets lots of income from this gaming house. The prince gains by it. You can't earn stone palaces by honest labor. Look at this phrase. ಏನಂತ ಕೊಟ್ಟಿದಾರ? You can't earn stone palaces. You by honest labor. ಹಂಗಂದ್ರೆ ಏನಪ್ಪ? ಯು ಕಾಂಟ್ ಅರ್ನ್ ಸ್ಟೋನ್ ಪ್ಯಾಲೇಸಸ್ ಬೈ ಹಾನೆಸ್ಟ್ ಲೇಬರ್ ಅಂತಂದ್ರ ನೀವು ಪ್ರಾಮಾಣಿಕದಿಂದ ದುಡಿಯೋಕತ್ರಿ ಅಂತಂದ್ರ ನಿಮ್ಗ ಅರಮನೆ ಕಟ್ಟಕ್ ಸಾಧ್ಯ ಇಲ್ಲ. ಯಾರೋ ಒಬ್ಬ ತನ್ನ ನೌಕರಿ ಆಗ್ಲಿ ತನ್ನ ಕೆಲ್ಸದಾಗ ಪ್ರಾಮಾಣಿಕತೆಯಿಂದ ಇದ್ದಾನಪ್ಪ ಅಂತಂದ್ರ ಅರಮನೆ ಏನು ಸಾದಾ ಮನೆ ಕಟ್ಟಿಸೋದು ಕಷ್ಟ ಆಗುತ್ತೆ. ಸೊ ದ ಕಿಂಗ್ ಲಿವ್ಡ್ ಎ ರಿಚ್ ಲೈಫ್ ಸ್ಟೈಲ್. ದ ಕಿಂಗ್ ಆಫ್ ಮೊನಾಕೋ ಹಿ ಲಿವ್ಡ್ ಎ ರಿಚ್ ಲೈಫ್ ಸ್ಟೈಲ್. ಒಂದು ದೊಡ್ಡ ರಾಜಗತಿನ ಇದ್ದನು. ಸೊ ರಾಜಗತೆ ಇರ್ಬೇಕಾದ್ರ ಅಂತಂದ್ರ ಪ್ರಾಮಾಣಿಕದಿಂದ ಅವನು ಟ್ಯಾಕ್ಸ್ ಮ್ಯಾಗ ನಡ್ಸ್ಬೇಕಂತಂದ್ರ ಅವನಿಗೆ ನಡ್ಸಕ್ ಆಗ್ತಿರ್ಲಿಲ್ಲ. ಸೊ ಯು ಕಾಂಟ್ ಅರ್ನ್ ಸ್ಟೋನ್ ಪ್ಯಾಲೇಸ್. ಒಂದು ಅರಮನೆ ನೀವು ಅರಮನೆದಾಗ ಇರ್ತೀರಿ ಅಥವಾ ನೀವು ಅರಮನೆ ನೀವು ಕಡೆ ಐತಿ ಅಂತಂದ್ರ ಆನೆಸ್ಟ್ ಲೇಬರ್ ಪ್ರಾಮಾಣಿಕದಿಂದ ದುಡಿಯೋದ್ರಿಂದ ನಿಮ್ಗೆ ಅರಮನೆ ಕಟ್ಸಕ್ ಸಾಧ್ಯ ಇಲ್ಲ ಅಥವಾ ಅರಮನೆ ಒಳಗ ಇರಾಕ್ ಸಾಧ್ಯ ಇಲ್ಲ ಅಂತ. ಯು ಕಾಂಟ್ ಅರ್ನ್ ಸ್ಟೋನ್ ಪ್ಯಾಲೇಸಸ್ ಬೈ ಆನೆಸ್ಟ್ ಲೇಬರ್ as the proverb says, and the kinglet of Monaco knows it is a dirty business. ಅವನಿಗೆ ರಾಜ ಗೊತ್ತೈತಿ ಏನಪ್ಪಾ ಇದು ಉದ್ಯೋಗ ಏನೈತಿಲ್ಲ ಇದು ಸರಿಯಲ್ಲ. ಯಾವುದು? ಗೇಮಿಂಗ್ ಹೌಸ್. ಗೇಮಿಂಗ್ ಹೌಸ್ ಏನೈತಿಲ್ಲ ಇದು ಸರಿಯಲ್ಲ ಅಂತ ಗೊತ್ತೈತಿ. knows it is a dirty business, but what is he to do? ಆದ್ರ ಅವನೇನ್ ಮಾಡ್ಬೇಕು? ಅವನೊಬ್ಬ ರಾಜ, ಅವನು ಒಂದ್ ಸಾಮ್ರಾಜ್ಯ ನಡೆಸ್ಬೇಕು. ಇಲ್ಲಿಂದ ಆದಾಯ ತಗೊಳ್ಳೋದು ಅಥವಾ ಇಲ್ಲಿಂದ ತೆರಿಗೆ ತಗೊಳ್ಳೋದು ಸರಿಯಲ್ಲ ಅಂತ ಗೊತ್ತೈತಿ. ಆದ್ರೂ he was helpless. But what is he to do? He has to live. ಅವನು ಜೀವಂತ ಇರಬೇಕು. And to draw revenue from drink and from tobacco is also not a nice thing. ಕುಡ್ದಾಗ್ಲಿ ಇವ್ರ ಮ್ಯಾಗ್ನು ಆದಾಯ ಕಟ್ಟೋದು ಇದನ್ನು ತಪ್ಪ. ತಂಬಾಕ್ ಮ್ಯಾಗ ಟ್ಯಾಕ್ಸ್ ಹಾಕೋದಾಗ್ಲಿ ಅಥವಾ ವೈನ್ ಆಗ್ಲಿ ಸ್ಪಿರಿಟ್ ಆಗ್ಲಿ, ಆಲ್ ದಿಸ್ ಟ್ಯಾಕ್ಸಸ್ ಆರ್ ಆಲ್ಸೋ ನಾಟ್ ನೈಸ್ ಥಿಂಗ್. ದೇ ಆರ್ಂಟ್ ಗುಡ್ ಥಿಂಗ್. ಇದ್ರ ಮ್ಯಾಗ ಟ್ಯಾಕ್ಸ್ ಹಾಕಿ ಇದ್ರ ಮ್ಯಾಗ ನಾವು ಸಾಮ್ರಾಜ್ಯ ನಡೆಸೋದು ಇದನ್ನು ಸರಿಯಲ್ಲ. ಅದಕ್ಕ he knows it, but he is helpless. ಆದ್ರ ಅವನು he is more of helpless. Not nice thing. So he lives and reigns. He knows from he has to live, and to draw a revenue from drink and from tobacco is also not nice thing. So he lives and reigns. Reigns ಅಂತಂದ್ರ he lives and reigns. Reigns means rules. ಅವನು ಸಾಮ್ರಾಜ್ಯ ನಡೆಸಬೇಕು. ಗುರ್ತೈತಿ ಇದೆಲ್ಲ ಸರಿಯಲ್ಲ. ಆದ್ರೂ ಅವನೇನ್ ಮಾಡ್ತಾನ? ಇಲ್ಲಿಂದನೂ ಆದಾಯ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾನೋ, ಇಲ್ಲಿಂದನೂ ಹಣ ತಗೋತಾನೋ, ತಗೊಂಡು ತನ್ನ ಸಾಮ್ರಾಜ್ಯ ನಡೆಸ್ತಾನು. So he lives and reigns and rakes in money. Rakes in money means makes lots of money. ಸಾಕಷ್ಟು ಹಣ ಮಾಡ್ತಾನ.
and holds his court with all the ceremony of a real king. ಅವನೇನು ಸಾಮ್ರಾಜ್ಯ ಯಾವ ರೀತಿದಾಗ ನಡೆಸ್ತಾನಂತಂದ್ರ ಆಸ್ ಅ ರಿಯಲ್ ಕಿಂಗ್, ಒಬ್ಬ ನಿಜವಾದ ರಾಜ್ಯ, ಒಬ್ಬ ನಿಜವಾದ ರಾಜ ಯಾವ ರೀತಿದಾಗ ಸಾಮ್ರಾಜ್ಯ ನಡೆಸ್ತಾನೋ ಅದೇ ರೀತಿದಾಗ ಇಲ್ಲಿ ರಾಜ ಅವನ ಸಾಮ್ರಾಜ್ಯ ನಡೆಸ್ತಾನೋ. ದ ಕಿಂಗ್ ಆಫ್ ಮೊನಾಕೋ ರೂಲ್ಸ್ ದಿಸ್ his kingdom the same way as the big king rules it. Ceremony of a real king. He has his coronation. Coronation is the function like what you say ಪಟ್ಟಾಭಿಷೇಕ ಅಂತಂತಾರಲ್ಲ ಆ ರೀತಿಯಾದಾಗ. He has his coronation. He levies, he rewards, sentences and pardons. ಏನ್ ಮಾಡ್ತಾನೆ? He levies taxes. ಟ್ಯಾಕ್ಸ್ ಇವ್ರ ಮ್ಯಾಗ ಎಷ್ಟು ಪರ್ಸೆಂಟೇಜ್ ಇವ್ರ ಟ್ಯಾಕ್ಸ್ ಕೊಡ್ಬೇಕು, ಇವ್ರ ಟ್ಯಾಕ್ಸ್ ಎಷ್ಟು ಕೊಡ್ಬೇಕು, ಇಲ್ಲಿಂದ ಹಣ ಎಷ್ಟು ಬರ್ಬೇಕು. These are the ಎಲ್ಲಿಂದ ಎಷ್ಟು ಹಣ ಬರ್ಬೇಕಂತ ಅನ್ನೋದು he levies the tax. He also rewards ಅಂತಂದ್ರ ರಾಜ ಅದವನು ಬೇರೆಯವ್ರಿಗೆ ಏನಾದ್ರು ಬಹುಮಾನ ಕೊಡ್ಬೇಕು ಅಥವಾ ಯಾರೋ ಒಬ್ರು ಒಳ್ಳೆ ಕೆಲಸ ಮಾಡ್ಯಾರಂದ್ರ ಅವ್ರಿಗೆ ಏನ್ ಬಹುಮಾನ ಕೊಡ್ಬೇಕು ಅದನ್ನು ಕೊಡ್ತಾನು. ಸೆಂಟೆನ್ಸಸ್ ಅಂದ್ರ ಶಿಕ್ಷೆ ಕೊಡು. ಯಾರಿಗೋ ಒಬ್ರು ಏನೋ ತಪ್ಪು ಮಾಡಿದಾರ ಅಂತಂದ್ರ ಅವ್ರಿಗೆ ಏನ್ ಶಿಕ್ಷೆ ಕೊಡ್ಬೇಕಂತ ಅನ್ನೋದು ಅದು ಸಕ ನಿರ್ಣಯ ಮಾಡ್ತಾನ. He rewards, sentences and pardons. Pardons ಅಂದ್ರ ಕ್ಷಮೆ ಮಾಡೋದು. ಯಾರಾದ್ರೂ ಒಬ್ಬರು ತಪ್ಪು ಮಾಡಿರ್ತಾರ, ಆಯ್ತು ಕ್ಷಮೆ ಮಾಡಿ ಬಿಟ್ಬಿಡೋನು. ಶಿಕ್ಷೆ ಕೊಡೋದಾದ್ರೆ ಶಿಕ್ಷೆ ಸಕಟು ಕೊಡೋನು ಅಂತ ಈ ರೀತಿ ಇದೆ. And he also has his reviews. ಅಲ್ಲಿ officials are there are also government officials, councils. There are also councils ಅಂತಂದ್ರ ಸಭೆ. ಲಾ ಅಂತಂದ್ರೆ ನ್ಯಾಯಾಲಯನೂ ಐತಿ. ಅಂಡ್ ಕೋರ್ಟ್ ಆಫ್ ಜಸ್ಟಿಸ್, ನ್ಯಾಯಾಲಯ ಐತಿ ಅಲ್ಲಿ. ಲಾ ಐತಿ, ರೂಲ್ಸ್ ಅದಾವು, ನ್ಯಾಯಾಲಯ ಐತಿ, ಎಲ್ಲಾರು ಅನ್ನೋದಾರು. ಜಸ್ಟ್ ಲೈಕ್ ಅದರ್ ಕಿಂಗ್ಸ್, ಬೇರೆ ಒಬ್ಬ ರಾಜ ಕಡೆ ಏನೇನ್ ಇರ್ಬೇಕಲ್ಲ ಅದೆಲ್ಲ ಅವನ ಹತ್ರ ಐತಿ. ಓನ್ಲಿ ಆನ್ ಅ ಸ್ಮಾಲರ್ ಸ್ಕೇಲ್ ಇಷ್ಟೆಲ್ಲ ಅದಾವ. ಹೆಂಗ? ಇನ್ ಸ್ಮಾಲರ್ ಸ್ಕೇಲ್, ಸಣ್ಣ ಸೈಜ್ ದಲ್ಲಿ. as I told you, he had the army of how many? 60 men only. ರಾಜ ಅದಾನು, ಒಬ್ಬ ಪುಟ್ಟ ರಾಜ. That's why he is called as a kinglet ಅಂತ ಕರೆಕ್ಟ್ ಏನು? ರಾಜ ಅದಾನು, he has everything that a king should have, but in smaller scale. ಸಣ್ಣ ಸ್ಕೇಲ್ ಒಳಗೆ. army of 60 men. He had courtiers, he has ministers, everyone, and he enjoys the rich lifestyle of a king. ಒಬ್ಬ ರಾಜ ಯಾವ ರೀತಿದಾಗ ಇರ್ಬೇಕು ಅದೇ ರೀತಿದಾಗ ಅದಾನ, but in smaller scale. So he runs his kingdom, and to run his kingdom he needs lots of money. Whatever taxes he collects from these is not sufficient, so he has found out a new source of revenue, ಹೊಸದೊಂದು source of revenue, and that is gaming house. ಇಲ್ಲಿಂದ ಆದಷ್ಟು ಇನ್ಕಮ್ ಅವನಿಗೆ ಬರ್ತೈತಿ, and hence he runs his kingdom. He runs his kingdom. Here now, it happened a few years ago that a murder was committed. ಈ ಒಂದು ಮೊನಾಕೋದಲ್ಲಿ ಏನಾಗಿತ್ತಪ್ಪ ಅಂತಂದ್ರ, in the place in this place ಮೊನಾಕೋ, a murder was committed. ಒಂದು ಏನಾಗಿತ್ತಪ್ಪ ಅಂತಂದ್ರ ಮರ್ಡರ್ ಅಂದ್ರೆ ಯಾರ್ದು ಕೊಲೆ ಆಗಿತ್ತು. A murder was committed in this toy princess domain. Domain means area. ಈ ಒಂದು ಸಾಮ್ರಾಜ್ಯದಲ್ಲಿ ಮೊನಾಕೋದಲ್ಲಿ ಏನಾಗಿತ್ತಪ್ಪ ಅಂತಂದ್ರ ಒಂದು ಕೊಲೆ ಆಗಿತ್ತು. The people of that kingdom are peaceable. Peaceable ಅಂತಂದ್ರೆ ಶಾಂತಿ ಕಾಪಾಡ್ಕೊಳ್ಳೋರು. ಅಲ್ಲಿ ಅಂತದ್ ಏನು ಜಗಳ ಕದನಂತೂ ಏನೂ ಆಗ್ತಿರ್ಲಿಲ್ಲ, ಖರೆ ಮರ್ಡರ್ ಅಂತೂ ಆಗೈತಿ. That kingdom are peaceable, and such a thing had not happened before. ಮರ್ಡರ್ ಅಂತ ಅನ್ನೋದು ಅಲ್ಲಿ ಇದನ್ನು ಮೊದಲಾಗಿರ್ಲಿಲ್ಲ. There wasn't any murder earlier. This was for the first time this incident had happened. Not happened before. The judges assembled. ಅದಕ್ಕೆ ಏನಪ್ಪಾ ಮರ್ಡರ್ ಆಯ್ತು ಅಂತಂತಾರ, ಕೋರ್ಟ್ ಐತಿ, ನ್ಯಾಯಾಲಯ ಐತಿ, ಅಲ್ಲಿ ಜಡ್ಜ್ಗಳು ಕೂಡಿದರು. ಸೆರೆಮನಿ ಅಂಡ್ ಕೇಸ್ ಇನ್ ಮರ್ಡರ್ ಆಗೈತಿ ಅಂತಂದ್ರ ವಾಟ್ ಹ್ಯಾಸ್ ಟು ಬಿ ಡನ್, ಏನ್ ಮಾಡ್ಬೇಕು ಅಂತಂತಂದು, ಸೊ ಅವರು ಎಲ್ಲರೂ ಸೇರಿ ಅವನಿಗೆ
ಏನು ಶಿಕ್ಷೆ ಕೊಡಬೇಕು, ಏನು ನ್ಯಾಯಾಲಯ ಪ್ರಕಾರ ಏನು ನಡಿಬೇಕಂತ ಅನ್ನೋದು ಅವರೆಲ್ಲರೂ ಸೇರಿ ಅವರು ದಿ ಬಿಗ್ಯಾನ್ ಟು ಡಿಸ್ಕಸ್ ಇನ್ ದಿ ಮೋಸ್ಟ್ ಜುಡಿಷಿಯಲ್ ಮ್ಯಾನರ್. ದೇರ್ ವೇರ್ ಜಡ್ಜ್ಗಳು ಇದ್ರು, ಪ್ರಾಸಿಕ್ಯೂಟರ್ಸ್ ಇದ್ರು, ಅವನ ವಿರುದ್ಧ ಇದು ಮಾಡೋರು ಇದ್ರು, ಜೂರಿ ಮೆನ್, ಬ್ಯಾರಿಸ್ಟರ್ಸ್, ವಕೀಲಗಳು, ಇವರೆಲ್ಲರೂ ಇದರಲ್ಲಿ. ಆ್ಯಂಡ್ ಬ್ಯಾರಿಸ್ಟರ್ಸ್ ದೇ ಆರ್ಗ್ಯೂಡ್ ಆ್ಯಂಡ್ ಜಡ್ಜ್ಡ್. ಒಬ್ರಕ್ಕಿಂತ ಒಬ್ರು ಆರ್ಗ್ಯೂ ಮಾಡಿದ್ರು, ಅವ್ನಿಗೆ ಶಿಕ್ಷೆ ಕೊಡಬೇಕು, ಕೊಡಬಾರ್ದು, ಏನು ಶಿಕ್ಷೆ ಕೊಡಬೇಕು, ಯಾವ ಶಿಕ್ಷೆ ಅವನಿಗೆ ಅಪ್ರೂಪ ಈಸ್ ಮಚ್ ಮೋರ್ ಸೂಟೇಬಲ್ ಟು ಹಿಮ್, ಯಾವ ಶಿಕ್ಷೆ ಕೊಡಬೇಕು. ಯಾಕಂದ್ರೆ ದಿಸ್ ಈಸ್ ಫಾರ್ ದ ಫಸ್ಟ್ ಟೈಮ್ ಎ ಮರ್ಡರ್ ವಾಸ್ ಕಮಿಟೆಡ್ ಇನ್ ದಿಸ್ ಕಿಂಗ್ಡಮ್. ಈ ಕಿಂಗ್ಡಮ್ ಒಳಗೆ ಫಸ್ಟ್ ಟೈಮ್ ಒಂದು ಏನಾಗೈತಿ, murder has taken place. So they thought and decided, argued and judged, and at last they condemned the criminal to have his head cut off as the law directs. Law ಪ್ರಕಾರಲಿ ಏನು ಕೊಡಬೇಕಪ್ಪ ಅವನಿಗೆ ಶಿಕ್ಷೆ ಅಂತಂದ್ರೆ they have to chop his ಅವನು ರುಂಡ ಇದು ಕಟ್ ಮಾಡಿಬಿಡ್ಬೇಕಂತಂದು ಅಕಾರ್ಡಿಂಗ್ ಟು ದಿ ಲಾ. So far so good. ಈಗಿನ ಮಟ್ಟ ಏನೈತಲ್ಲ, ಇಟ್ ವಾಸ್ ಎವ್ರಿಥಿಂಗ್ ಅಪ್ರಾಪ್ರೇಟ್. ಇನ್ನು ಮಟ್ಟ ಆಯ್ತಪ್ಪ ಶಿಕ್ಷೆ ಕೊಡಬೇಕು, ಎಲ್ಲರೂ ಜಡ್ಜ್ಗಳು ಸೇರಿ ಅವನಿಗೆ ಒಂದೇನು ಶಿಕ್ಷೆ ಕೊಡಬೇಕು. ಏನು ಶಿಕ್ಷೆ ಕೊಡ್ಬೇಕಂತಂದ್ರೆ ಟು ಕಟ್ ಆಫ್ ಹಿಸ್ ಹೆಡ್. ಸೋ ಫಾರ್ ಸೋ ಗುಡ್. ಇಲ್ಲಿ ಮಟ್ಟ ಅಂತೂ ಎಲ್ಲ ಓಕೆ ಆಯಿತು. ನೆಕ್ಸ್ಟ್ ದೇ ಸಬ್ಮಿಟೆಡ್ ದಿ ಸೆಂಟೆನ್ಸ್ ಟು ದಿ ಪ್ರಿನ್ಸ್. ಏನು ಮಾಡಿದ್ರಪ್ಪ, ಎಲ್ಲರೂ ಜಡ್ಜ್ಗಳು ಕೂಡಿ ಆಯಿತು, ಎಲ್ಲಿ ಹೋದರು, ದೇ ವೆಂಟ್ ಟು ದಿ ಕಿಂಗ್ ಆ್ಯಂಡ್ ಸಬ್ಮಿಟೆಡ್ ದಿ ಸೆಂಟೆನ್ಸ್. ನೋಡ್ರಪ್ಪ, ಇದು ಮರ್ಡರ್ ಆಗಿದ್ದ ಸಂಬಂಧ ಅವನಿಗೆ ಏನು ಶಿಕ್ಷೆ ಕೊಡತ್ತೀವಿ ನಾವು ಅಂತಂತಂದ್ರೆ ದ್ಯಾಟ್ ವಿ ಆರ್ ಚಾಪಿಂಗ್ ಆಫ್ ಹಿಸ್ ಹೆಡ್ ಅಂತಂದು ರಾಜಾಗೆ ಹೇಳಿದರು, ತಿಳಿಸಿದರು. ದ ಪ್ರಿನ್ಸ್ ರೆಡ್ ದಿ ಸೆಂಟೆನ್ಸ್. ಪ್ರಿನ್ಸ್ ರಾಜ ನೋಡ್ದ, ಏನಪ್ಪ ಇದು ಶಿಕ್ಷಾ, ಅವನಿಗೆ ರುಂಡ ಕತ್ತರಿಸಾಗಬೇಕು, ಚಾಪ್ ಆಫ್ ಹಿಸ್ ಹೆಡ್ ಅಂತ ಅದು ಓದಿದ. ರೆಡ್ ದಿ ಸೆಂಟೆನ್ಸ್ ಆ್ಯಂಡ್ ಕನ್ಫರ್ಮ್ಡ್ ಇಟ್. ಆಯ್ತಪ್ಪ, ಓದಿದ ಆದ ತಕ್ಷಣ ಏನು ಹೇಳದ, ಇಫ್ ದಿ ಫೆಲೋ ಮಸ್ಟ್ ಬಿ ಎಕ್ಸಿಕ್ಯೂಟೆಡ್, ಎಕ್ಸಿಕ್ಯೂಟ್ ಹಿಮ್. ಎಕ್ಸಿಕ್ಯೂಟೆಡ್ ಅಂತಂತಂದ್ರೆ ಟು ಕಿಲ್ ಹಿಮ್ ಆಫ್. ಅವನಿಗೆ ಕೊಂದು ಹಾಕ್ಬೇಕಲ್ಲೋ, ಕೊಂದು ಹಾಕ್ರಿ, ಅದ್ರಾಗ ಯಾಕೆ ವೈ ಆರ್ ಯು ಡಿಲೇಯಿಂಗ್, ದಿ ಪನಿಷ್ಮೆಂಟ್ ಇಸ್ ಟು ಕಿಲ್ ಹಿಮ್, ಜಸ್ಟ್ ಕಿಲ್ ಹಿಮ್ ಅಂತಂತಂದು ರಾಜನು ಹೇಳಿದ. ಸೊ ಟಿಲ್ ನಾವು ಇಲ್ಲಿ ಮಟ್ಟ ಏನಪ್ಪ ಅಂತಂದ್ರೆ ವಿ ಹ್ಯಾವ್ ಕಮ್ ಟು ನೋ ಅಬೌಟ್ ಮೊನ್ಯಾಕೋ. ಮೊನ್ಯಾಕೋ ಎಂಥದಿತ್ತು, ದೆನ್ about the king and how he used to run his kingdom, how was the king, ಇದ್ರ ಬಗ್ಗೆ ಸ್ವಲ್ಪ ಇದೆಲ್ಲ ಇದ್ರ ಬಗ್ಗೆ we have just now discussed. And in this place of Monaco, what had happened, for the first time a murder had taken place. ಈ ಮರ್ಡರ್ ಆದ ತಕ್ಷಣ ಏನಪ್ಪ ಅಂತಂದ್ರೆ all the judges gathered, all the barristers and the lawyers gathered. As per the law, what did they do? They thought of giving him the punishment. ಏನು ಪನಿಷ್ಮೆಂಟ್ ಅಪ್ಪ ಅಂತಂದ್ರೆ ಟು ಕಟ್ ಆಫ್ ಹಿಸ್ ಹೆಡ್, ಅವನು ರುಂಡಾನ ಕತ್ತರಿಸಿ ಹಾಕ್ಬೇಕಂತ. They took the matter to the king. ರಾಜನ ಹತ್ರ ಒಯ್ದರು, ರಾಜಕ್ಕೆ ತೋರಿಸಿದರು. He accepted that he has to be given the punishment. ಆ ಪನಿಷ್ಮೆಂಟ್ ಶಿಕ್ಷೆ ಏನೈತಲ್ಲ ಕೊಟ್ಬೇಡ್ರಿ. ವಾಟ್ ಪನಿಷ್ಮೆಂಟ್? ಟು ಎಕ್ಸಿಕ್ಯೂಟ್ ಹಿಮ್, ಟು ಕಿಲ್ ಹಿಮ್. ಅವನಿಗೆ ಕೊಂದು ಹಾಕರಿ ಅಂತಂತಂದು ಅವರು ಅವನು ನಿರ್ಣಯಕ್ಕೆ ಒಪ್ಪಿಕೊಂಡ. Until now we'll stop here. ಮುಂದೆ ಏನಾಗುತ್ತೆ, ವಿಲ್ ಕಂಟಿನ್ಯೂ ಇಟ್ ಇನ್ ದಿ ನೆಕ್ಸ್ಟ್ ಕ್ಲಾಸ್. ಮುಂದಿನ ಕ್ಲಾಸಲ್ಲಿ ವಿಲ್ ಕಂಟಿನ್ಯೂ. ಟಿಲ್ ದೆನ್ go through this text and read it, and also read what page number 8 and 9, 10. Go through this lesson only. ಇದು ಪ್ರತಿಯೊಂದು ಲೆಸನ್ ಒಂದು ಸ್ವಲ್ಪ ನೀವು ಓದಿಟ್ಕೋರಿ. ಸೊ ಬೈ ನೆಕ್ಸ್ಟ್